ಬೆಂಗಳೂರಿನ ಬೆಳ್ಳಳ್ಳಿ ಸೇರಿದಂತೆ ಸುತ್ತಮುತ್ತ ಇರುವ ಸ್ಥಳದಲ್ಲಿರುವ ನಿವಾಸಿಗಳೇನಿದ್ದಾರೆ ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಇದೆ. ಆದರೆ ಇಲ್ಲಿನ ಬೇಡಿಕೆ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಅಂತ ಒಂದು ಆರೋಪಿಸಿ ಏನು 2 ದಿನಗಳಿಂದ ಕಸದ ಲಾರಿಗಳೇನಿರುತ್ತೆ ಅದಕ್ಕೆ ಸ್ಥಗಿತ ಮಾಡಿರುವ ಒಂದು ದೃಶ್ಯವನ್ನು ನೋಡಿದರೆ, ಅದೇ ರೀತಿ ನೂರಾರು ಲಾರಿಗಳು ಅಲ್ಲಿ ನಿಂತಿದ್ದು. ಆದರೆ ಇಂದು ಬೆಂಗಳೂರಿನಲ್ಲಿ ಒಂದು ಕಸದ ರಾಶಿ ಹಾಗೆ ಇದೆ ಅಂತಲೇ ಹೇಳ್ಬೋದು. ನಾವಿವತ್ತು ಮಲ್ಲೇಶ್ವರಂನ ಒಂದು ಸಂಪಿಗೆ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಕಸವೆಲ್ಲ ಹಾಗೆ ಬಿದ್ದಿದೆ. ಬೆಳಗ್ಗೆ 8 ಗಂಟೆ ಆದರೂ ಇನ್ನು ಕಸವನ್ನು ತೆರವು ಮಾಡುವುದರಲ್ಲಿ ಕಾರ್ಮಿಕರಿರ್ತಾರೆ, ಅವರು ನಿರತರಾಗಿದ್ದಾರೆ. ಆದರೆ ಅಲ್ಲಿ ಬೆಳ್ಳಳ್ಳಿ ಏನಿದೆ ನೂರಾರು ಲಾರಿಗಳು ಇದ್ದಿದ್ವು. ಅಲ್ಲಿ ಯಾವಾಗ ಅವರಿಗೆ ಅವಕಾಶವನ್ನು ಮುಂದೆ ಕೊಡ್ತಾರೆ, ತ್ಯಾಜ್ಯ ನಿರ್ವಹಣೆ ಘಟಕ ಏನಿರುತ್ತೆ ಆ ಘಟಕದಲ್ಲಿ ಯಾವಾಗ ಅವರು ಡಂಪ್ ಮಾಡ್ತಾರೆ ಅನ್ನೋದೊಂದು ಕುತೂಹಲದ ಪ್ರಶ್ನೆ ಆಗಿದೆ. ಹಾಗಾಗಿ ಈ ಕಸವನ್ನು ಅಲ್ಲಿ 2 ದಿನಗಳಿಂದ ಇದ್ದಿದ್ದರಿಂದ ಸಮಸ್ಯೆಯನ್ನು ಉಂಟಾಗ್ತಾ ಇದೆ. ಕಸವನ್ನು ಆಟೋ ಟಿಪ್ಪರ್ ಆಗಿರಲಿ, ಹೀಗೆ ಒಂದು ಲಾರಿ ಆಗಿರಲಿ, ಕಸದ ಮುಖಾಂತರ ಸಾಗಿಸುವುದರಿರುತ್ತೆ, ಅದನ್ನು ಸಮಸ್ಯೆಯನ್ನು ಇಲ್ಲೂ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಯಾವಾಗ ಇದಕ್ಕೇನು ಬೆಂಗಳೂರಿನಲ್ಲಿರುವ ಕಸವನ್ನು ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಹೀಗಾಗಿ ಒಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರಿಗೆ ಯಾವಾಗ ಆ ಬೇಡಿಕೆಗಳನ್ನು ಅಧಿಕಾರಿಗಳು ಈಡೇರಿಸುತ್ತಾರೆ, ಜೊತೆಗೆ ಆ ಲಾರಿಗಳನ್ನು ಯಾವಾಗ ಮೂವ್ ಆಗುತ್ತೆ ಅಂತಾನೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನನ್ನ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.